ಬಾಸ್ ಕೆರಿಯರ್ ಮುಗೀತು ಅಂತ ಅಂದಿದ್ದು ಬೋಳಿ ಮಕ್ಕಳೆಲ್ಲ ಬಂದು ಮೂವಿ ನೋಡಿಗೆ ಗೊತ್ತಾಗುತ್ತೆ. ಫೈನಲಿ ಡೆವಿಲ್ ಮೂವಿ ನೋಡ್ಕೊಂಡು ಬಂದಿದ್ವಿ ಫಸ್ಟ್ ಶೋ. ತುಂಬ ಚೆನ್ನಾಗಿ ಮಾಡಿದರೆ ನಮ್ಮ ಬಾಸು. ಆ್ಯಕ್ಚುಲಿ ಇಷ್ಟು ವರ್ಷದಲ್ಲಿ ಇಷ್ಟು ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದು ಇದೆ ಮೊದಲನೇ ಮೂವಿ. ಆ್ಯಂಡ್ ರಾಜಕೀಯದಲ್ಲಿ ಯಾವ ರೀತಿ ನಡೆಯುತ್ತೆ, ಬರೀ ಮೂವಿಲೆಲ್ಲ ರಾಜಕೀಯಕ್ಕೆ ಬಂದಿರೋದು, ನಿಜವಾದಿದಲ್ಲೂ ನಮ್ಮ ಬಾಸ್ ರಾಜಕೀಯಕ್ಕೆ ಬರಬೇಕು ಅಂತ ನಾವೆಲ್ಲರೂ ಕೇಳ್ಕೊತೀವಿ. ಆ್ಯಂಡ್ ವೆರಿ ಆಲ್ ದ ಬೆಸ್ಟ್ ಫಾರ್ ಹೋಲ್ ಟೀಮ್. ಲಾಸ್ಟ್ ಒಂದೇ ಒಂದು ಡೈಲಾಗ್ ಹೇಳ್ಬಿಡ್ತೀನಿ. ತುಳಿಯೋಕೆ ಅಂತ 1000 ಕೈ ಇದ್ರೆ ಏನಂತೆ, ಬೆಳ್ಸೋಕೆ ಅಂತ ಕೋಟಿ ಕೈಗಳಿದೆ. ಆಲ್ ದ ಬೆಸ್ಟ್ ಡೆವಿಲ್. ಡೆವಿಲ್ ಏನು ಅಂತ ಅಂದ್ಬಿಟ್ಟು ಮೊಬೈಲಲ್ಲಿ ಕುತ್ಕೊಂಡು ನೋಡೋರು ಗೊತ್ತಾಗಲ್ಲ ಅವ್ರ ರೇಟರ್ಸ್ಗೆ. ಮೂವಿ ಬಂದು ನೋಡ್ರಿ ಡೆವಿಲ್ ಹೆಂಗಿದೆ ಅಂತ ಅಂದ್ಬಿಟ್ಟು ಸ್ಲಿಪ್ಪರ್ ಶಾಟ್ ಹೊಡ್ದಂಗೆ ಇರುತ್ತೆ. ಮಾತಾಡ್ತಿರಲ್ಲ ಅವ್ರ ಬಗ್ಗೆ ಅಂಥವ್ರಿಗೆ ಹೇಳ್ತಾ ಇರೋದು, ಸ್ಲಿಪ್ಪರ್ ಶಾಟ್ ಹೊಡ್ದಂಗೆ ಇರುತ್ತೆ. ಕೃಷ್ಣ ಯಾರು, ಡೆವಿಲ್ ಯಾರು ಅಂತ ತಿಳ್ಕೊಬೇಕಂತ ಅಂದರೆ ಅದೇ ಟ್ವಿಸ್ಟು, ಬಂದು ನೋಡ್ರಿ. ರಾಜಕೀಯ ಏನು ಅಂತ ಕರೆಕ್ಟಾಗಿ ಇದ್ರಲ್ಲಿ ತೋರಿಸಿದ್ದಾರೆ. ಎಲ್ಲರೂ ಬಂದು ಡೆವಿಲ್ ಫಿಲಮ್ನ ಇಲ್ಲೇ ನೋಡಿ. ಕೃಷ್ಣ ಏನು ಎಲ್ಲ ಥರ ಬಿಡಿಸಿ ಒಂದೊಂದು ತೋರಿಸೋನೆ. ನಿಜವಾದ ರಾಜಕೀಯ, ಥರ್ಡ್ ಕ್ಲಾಸ್ ರಾಜಕೀಯ ಇವಾಗ ಏನು ನಡೀತಾ ಇತ್ತೋ ಅದನ್ನ ಇಲ್ಲಿ ಕರೆಕ್ಟಾಗಿ ತೋರಿಸೋನೆ. ಅದೇ ನಮ್ಮ ಬಾಸು, ಡಿ ಬಾಸು. ಜೈ ಡಿ ಬಾಸ್. ಎಷ್ಟೊಂದು ಜನ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದಾಗ ಮಾತಾಡ್ತಾ ಇದ್ದಾರೆ ಎಲ್ಲರೂ, ವ್ಯೂಸ್ ಬಂದಿಲ್ಲ ಅದು ಬಂದಿಲ್ಲ ಅಂತ ಅಂದ್ಬಿಟ್ಟು ಅಂತ. ಗುರು ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ, ನಮ್ಮ ಬಾಸು ವ್ಯೂಸ್ಗೆ ಬಾಬು, ಸರಿನಾ? ಬಂದು ಥಿಯೇಟ್ರ್ ಮುಂದೆ 6:30 ಬಂದು ನೋಡಬೇಕಾಯಿತು ಜನನ. ಇನ್ನು 100 ದಿವಸ ಆದರೂ ಇದೇ ಕ್ರೇಜ್ ಜನ ಇದ್ದೇ ಇರ್ತಾರೆ ಡೆವಿಲಲ್ಲಿ. ನೋಡ್ತಾರೆ ಯಾವುದೇ ಮೂವಿ ರಿಲೀಸ್ ಆಗಲಿ ನಮ್ಮ ಬಾಸ್ದು ಫಸ್ಟ್ ಶೋ ನೋಡ್ತೀವಿ. ಜೈ ಡಿ ಬಾಸ್ ಬಗ್ಗೆ ಹೇಳಂಗೆ ಇಲ್ಲ. ಆ್ಯಕ್ಟಿಂಗ್ ಮಾತ್ರ ಸಿಕ್ಕಾಪಟ್ಟೆ ಸೂಪರಾಗಿ ಮಾಡಿದ್ದಾರೆ. 2 ಕ್ಯಾರೆಕ್ಟರ್ ಡಿಸೈನ್ ಮಾಡಿದ್ದಾರೆ. ತುಂಬ ಸೂಪರ್ ಆಗಿದೆ ಸರ್. ಒನ್ ಟೈಮ್ ವಾಚಬಲ್ ಮೂವಿ. ಎಲ್ಲರೂ ಫ್ಯಾನ್ಸ್ಗಂತೂ ಹಬ್ಬ ಅನ್ಕೊಳ್ರಿ. ಡೆವಿಲು ತುಂಬ ಚೆನ್ನಾಗಿ ಬಂದೈತೆ. ಜೈ ಡಿ ಬಾಸ್ ಅಷ್ಟೇ, ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ. ಏನಂತೀಯ ಮಚ್ಚ? ಡೆವಿಲ್ ಸೂಪರ್ ಹಿಟ್. ಥ್ಯಾಂಕ್ ಯು ಬಾಸ್. ಕ್ಲೈಮ್ಯಾಕ್ಸ್ ಹೆಂಗೆ ಸರ್? ಕ್ಲೈಮ್ಯಾಕ್ಸೇ ಟ್ವಿಸ್ಟು. ಕ್ಲೈಮ್ಯಾಕ್ಸ್ ನೋಡ್ಕೊಂಡು ಬಂದಮೇಲೆ ನಿಮ್ಗೆ ಸಿನಿಮಾ ಮರೆಯೋಕ್ಕೆ ಆಗಲ್ಲ. ಆ ಥರ ಸಿನಿಮಾ ಐತೆ. ಕ್ಲೈಮ್ಯಾಕ್ಸ್ ನೋಡಿದ್ರೇ ಖುಷಿ ಆಗ್ಬಿಡ್ತೀರಾ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ನೀಟಾಗಿದೆ ಸಿನಿಮಾ. ತುಂಬ ಚೆನ್ನಾಗಿ ಇವಾಗ ಬರ್ತಾರೆ ಎಷ್ಟೊಂದು ಸಿನಿಮಾಗಳಲ್ಲಿ ಸ್ಟೋರಿನೇ ಇಲ್ಲ. ಇದನ್ನು ಪರವಾಗಿಲ್ಲ, ಒಂದು ಸ್ಟೋರಿನಾದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಸಮಾಗಿದೆ. ನೋಡ್ಬೋದು ಸರ್, ಎಲ್ಲರೂ ನೋಡ್ಬೋದು ಆರಾಮಾಗಿ. ಫ್ಯಾಮಿಲಿ ಸಮೇತ ಬಂದು ನೋಡಿ. ತುಂಬ ಚೆನ್ನಾಗಿದೆ ಮೂವಿ. ಸಾಂಗ್ಸ್ ಹೆಂಗಿದೆ ಸರ್? ಸಾಂಗ್ಸ್ ಮಾತಾಡೋಂಗಿಲ್ಲ ಸರ್. ಯೂಟ್ಯೂಬಲ್ಲಿ ಆಲ್ರೆಡಿ ಮಿಲಿಯನ್ ವ್ಯೂಸ್ ಹೋಗ್ಬಿಟ್ಟಿದೆ. ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ. ಅಭಿಮಾನಿಗಳಿಗಂತೂ ಹಬ್ಬ ಅನ್ಕೊಳ್ರಿ. ಒಂದೊಂದು ಎಲ್ಲರೂ ಫ್ಯಾಮಿಲಿ ಎಲ್ಲ ನೋಡ್ಬೋದು, ಆರಾಮಾಗಿ ನೋಡ್ಬೋದು. ಬಾಸ್ ಕೆರಿಯರ್ ಮುಗೀತು ಅಂತ ಅಂದಿದ್ದು ಬೋಳಿ ಮಕ್ಕಳೆಲ್ಲ ಬಂದು ಮೂವಿ ನೋಡಿಗೆ ಗೊತ್ತಾಗುತ್ತೆ. ಎಂಡಿಂಗ್ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಟ್ವಿಸ್ಟ್ ಮೇಲೆ ಟ್ವಿಸ್ಟು ಸಖತ್ತಾಗಿದೆ. ಫುಲ್ ಕ್ರೇಜಿ. ಹೇಳಿ ಸರ್, ಪಕ್ಕಾ ಮಾಸ್ ಎಂಟರ್ಟೈನ್ಮೆಂಟ್ ಮೂವಿ. ಆಲ್ ಫ್ಯಾಮಿಲಿ ಆಡಿಯನ್ಸು ಎಲ್ಲರೂ ನೋಡ್ಬೋದಂಥ ಮೂವಿ. ಥ್ಯಾಂಕ್ ಯು. ಎಲ್ಲರೂ ನೋಡಿ. ಡಿ ಬಾಸ್ ಫ್ಯಾನ್ಸ್ ಮಾತ್ರ ಪಕ್ಕಾ ಹಬ್ಬ. ಜೈ ಡಿ ಬಾಸ್.